ಚಾನಲ್ ಚಂದ್ರ ಸೋಮ್ ವರ್ಲ್ಡ್. ಈ ಒಂದು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ಮೋಟಿವೇಶ್ನಲ್ ಆಗಿರುತ್ತೆ. ಹೋಮ್ ಮೇಕಿಂಗಲ್ಲಿ ಮಾರ್ನಿಂಗ್ ಟು ಈವ್ನಿಂಗ್ ಯಾವ ಥರ ಕೆಲಸಗಳನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಟೈಮ್ನ ಮ್ಯಾನೇಜ್ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ಕಂಟೆಂಟ್. ತಿಂಡಿಗೋಸ್ಕರ ಪೊಂಗಲ್ ಮಾಡ್ತಾ ಇದ್ದೀನಿ. ಸ್ವೀಟ್ ಪೊಂಗಲ್ ಮಾಡೋದಕ್ಕೋಸ್ಕರ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಬಾದಾಮ್ ಮತ್ತು ಗೋಡಂಬಿ ಸ್ವಲ್ಪ ಒಣಕೊಬ್ಬರಿನ ತುಪ್ಪದಲ್ಲಿ ಹುರಿದು ಸೈಡ್ಗೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಸ್ಟವ್ ಮೇಲೆ ಈಗಾಗಲೇ ಖಾರ ಪೊಂಗಲ್ನ ಮಾಡಿದ್ದೀನಿ. ಇದರ ಡೀಟೇಲ್ ರೆಸಿಪಿನ ನಾನು ಇಲ್ಲಿ ಶೂಟ್ ಮಾಡ್ಕೊಂಡಿಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಕೂಡ ವಿಂಟರಲ್ಲಿ ಅಥವಾ ಮಳೆ ಬರುವಾಗ ಈ ಥರದ ರೆಸಿಪಿ ಬಾಯಿಗೆ ತುಂಬ ಹಿತ ಅನ್ನೋದು ಕೊಡುತ್ತೆ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸ್ವೀಟ್ ಮತ್ತು ಖಾರ ಪೊಂಗಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಕ್ಕಿ ಮತ್ತು ಹೆಸರುಬೇಳೆನ ಸಮ ಪ್ರಮಾಣದಲ್ಲಿ ತಗೊಂಡು ತುಪ್ಪದಲ್ಲಿ ಹುರಿದ್ಬಿಟ್ಟು ಚೆನ್ನಾಗಿ ತೊಳೆದು ಒಂದು 2 ವಿಸಿಲ್ ಹೊಡೆಸ್ಕೊಂಡಿದ್ದೆ. ಸ್ವಲ್ಪ ನೀರಿನ ಕ್ವಾಂಟಿಟಿ ಜಾಸ್ತಿನೇ ಹಾಕ್ಕೊಂಡಿದ್ದೆ, ಅಂದರೆ ಸಾಫ್ಟಾಗಿ ಅಕ್ಕಿ ಬೇಯೋದಕ್ಕೋಸ್ಕರ. ಬೇಯಿಸಿರೋ ಅರ್ಧ ಭಾಗದಷ್ಟು ಖಾರ ಪೊಂಗಲ್ ಮಾಡಿದ್ದೀನಿ. ಇನ್ನು ಉಳಿದಿರುವಂಥ ಅರ್ಧ ಭಾಗದಷ್ಟು ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ವೀಟ್ ಪೊಂಗಲ್ ಮಾಡೋದಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದೀನಿ. ಇನ್ನೊಂದು ಕಡೆ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಕೂಡ ಕೊಡ್ತಾ ಇದ್ದೀನಿ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಯೂಶ್ವಲಿ ಮನೆಯಲ್ಲಿ ಯಾರಿಗಾದ್ರೂ ಕೋಲ್ಡ್ ಕಾಫ್ ಎಲ್ಲನೂ ಆದಾಗ ಈ ಥರದ ರೆಸಿಪಿನ ಟ್ರೈ ಮಾಡೋದಾದರೆ ತುಂಬ ಹಿತವಾಗಿ ಅನ್ಸುತ್ತೆ ಅವರ ಬಾಯಿಗೆ. ತುಂಬ ಟೇಸ್ಟಿಯಾಗಿ ಟೆಂಪ್ಟಿಂಗ್ ಆಗಿ ಕೂಡ ಇರುತ್ತೆ. ನಮ್ಮ ಮಕ್ಕಳು ಸ್ವೀಟ್ ಪೊಂಗಲ್ ತಿನ್ನಲ್ಲ, ಅದಕ್ಕೋಸ್ಕರ ಸ್ವಲ್ಪ ಪ್ರಮಾಣದಲ್ಲೇ ಮಾಡ್ತಾ ಇದ್ದೀನಿ. ಬೆಲ್ಲನ ಸೇರಿಸ್ಬಿಟ್ಟು ಈಗ ನಾನು ಏನು ಹುರಿದಿಟ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸು ತುಪ್ಪದಲ್ಲಿ ಅದನ್ನೆಲ್ಲ ಕೂಡ ಇದಕ್ಕೆ ಹಾಕ್ಬಿಟ್ಟು ಒಂದು 2 ಕುದಿ ಬರೋವರೆಗೂ ಕೂಡ ಕುದಿಸ್ಕೊಳ್ತೀನಿ. ಬೆಲ್ಲನ ಯೂಸ್ ಮಾಡಿದ್ದೀವಿ ಮತ್ತು ಸಾಫ್ಟಾಗಿ ಬೆಂದಿರುವಂಥ ಹೆಸರುಬೇಳೆ ಅಕ್ಕಿನ ಯೂಸ್ ಮಾಡಿರೋದ್ರಿಂದ ತಳ ಅಂಟೋ ಚಾನ್ಸ್ ಜಾಸ್ತಿ ಇರುತ್ತೆ. ಆದಷ್ಟು ಸ್ಟಿರ್ ಮಾಡಿಕೊಂಡೆ ಈ ಒಂದು ರೆಸಿಪಿನ ಮಾಡ್ಕೊಳ್ಬೇಕಾಗತ್ತೆ. ಅಡುಗೆ ಮಾಡಬೇಕಾದ್ರೆ ಅಲ್ಪ ಸ್ವಲ್ಪ ಸ್ಟವ್ ಮೇಲೆಲ್ಲ ಚೆಲ್ತಾ ಇರುತ್ತಲ್ವ, ಅದನ್ನು ಕ್ವಿಕ್ಕಾಗಿ ಕ್ಲೀನ್ ಮಾಡೋಣ ಅನ್ನೋದ್ರಿಂದ ಈ ಒಂದು ವೈಪ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ನ್ಯಾಚುರಲ್ ವೈಬ್ಸ್ ಇರಲಿ ಅನ್ನೋದ್ರಿಂದ ವಾಯ್ಸ್ನ ಮ್ಯೂಟ್ ಮಾಡಿದ್ರೇ ಆ್ಯಡ್ ಮಾಡಿದ್ದೀನಿ. ಇನ್ನು ಇತ್ತೀಚೆಗೆ ಒಂದು ಸೈಕ್ಲೋನ್ ಒಂದು ಸ್ಟಾರ್ಟ್ ಆಗಿತ್ತಲ್ವಾ ಮೋತಾ ಅಂತ, ಸೊ ಅವತ್ತಿನ ದಿನ ಶೂಟ್ ಮಾಡ್ಕೊಂಡಿರೋವಂಥದ್ದು. ವೆದರ್ ತುಂಬ ಕೂಲ್ ಆಗಿತ್ತು. ಈ ಒಂದು ಕೂಲ್ ಆಗಿರುವಂಥ ವೆದರ್ಗೆ ಇವತ್ತು ಮಾಡಿರುವಂಥ ಬ್ರೇಕ್ಫಾಸ್ಟ್ ತುಂಬಾನೇ ಟೇಸ್ಟಿಯಾಗಿ ಅನಿಸ್ತು. ಆಲ್ಮೋಸ್ಟ್ ಪೊಂಗಲ್ ರೆಡಿ ಆಗಿದೆ. ವಿಡಿಯೋನ ಅಬ್ಸರ್ವ್ ಮಾಡಿದ್ರೆ ಫ್ರೆಶ್ ಆಗಿ ಕುಟ್ಟಿಟ್ಕೊಂಡಿರುವಂಥ ಏಲಕ್ಕಿ ಪೌಡರ್, ಕಾಯಿಸಿ ಹಾಸಿರುವಂಥ ಹಾಲನ್ನ ಹಾಕೊಳ್ತಾ ಇದ್ದೀನಿ. ಹಾಲು ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಲಾಸ್ಟಲ್ಲಿ ಹಾಲು ಹಾಕಿದ್ರೆ ಕನ್ಸಿಸ್ಟೆನ್ಸಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಹಾಲು ಹಾಕಿದ್ಮೇಲೆ ಇಮಿಡಿಯೇಟ್ ಆಗಿ ಮಿಕ್ಸ್ ಮಾಡಿದ್ರೆ ಕೆಲವೊಂದ್ಸರಿ ಹಾಲೆಲ್ಲ ಒಡ್ಕೊಳ್ಳೋ ಚಾನ್ಸ್ ಇರುತ್ತೆ. ಹಾಲು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಆಮೇಲೆ ನೀವು ಸರ್ವ್ ಮಾಡಬೇಕಾದ್ರೆ ಈ ಥರ ಮಿಕ್ಸ್ ಮಾಡ್ಕೊಳ್ಬೋದು. ಇಂಟ್ರೋದಲ್ಲಿ ಹೇಳ್ದಂಗೆ ಮಾರ್ನಿಂಗ್ ಟು ನೈಟ್ ರೊಟೀನ್ ಶೇರ್ ಮಾಡ್ತಾ ಇರೋದ್ರಿಂದ ಈ ಮಧ್ಯದಲ್ಲಿ ಯಾವುದಾದ್ರೂ ಒಂದು 2 ಟೈಮ್ ಆದರೂ ಕೂಡ ಸ್ಟ್ರೀಟ್ ಡಾಗ್ಸ್ ಎಲ್ಲ ಏನಿರುತ್ತೆ ಅದಕ್ಕೆ ಫೀಡಿಂಗ್ ಅನ್ನೋದು ಮಾಡ್ತಾ ಇರ್ತೀವಿ. ಬೆಳಗಿನ ಜಾವ ಆಗಿರೋದ್ರಿಂದ ಬಿಸ್ಕೆಟ್ನ ಹಾಕ್ತಾ ಇದ್ದೀನಿ. ಇಲ್ಲ ಅನ್ನೋದಾದರೆ ಬ್ರೇಕ್ಫಾಸ್ಟ್ ಅಥವಾ ಏನು ನಾವು ಅನ್ನ ಮಾಡ್ಕೊಂಡಿರ್ತೀವಿ ಅದಕ್ಕೆ ಹಾಲು ಅಥವಾ ಮೊಸರನ್ನ ಮಿಕ್ಸ್ ಮಾಡಿಬಿಟ್ಟು ಅದನ್ನೇ ಫೀಡ್ ಮಾಡ್ತೀವಿ. ಮನೆ ಕ್ಲೀನಿಂಗ್ ಎಲ್ಲನೂ ಮುಗಿದಿದೆ, ಬ್ರೇಕ್ಫಾಸ್ಟ್ ಎಲ್ಲನೂ ರೆಡಿ ಆಗಿದೆ. ಇನ್ನು ಪೂಜೆಗೆ ಬೇಕಾಗಿರುವಂಥ ತಯಾರಿ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಹೊಸ್ಲನ್ನ ನೀಟಾಗಿ ಒರೆಸ್ಬಿಟ್ಟು ಅರ್ಶಿನ ಕುಂಕುಮನ ಹಚ್ಚಿ ಈಗ ತುಳಸಿ ಕಟ್ಟೆ ಹತ್ರ ಕೂಡ ಸಿಂಪಲ್ ಆಗಿ ರಂಗೋಲಿನ ಹಾಕೊಳ್ತಾ ಇದ್ದೀನಿ. ಇನ್ನು ಇದ್ರ ಬಗ್ಗೆ ಅಂತೂ ತುಂಬ ಕಮೆಂಟ್ಸ್ ಬರ್ತಾನೆ ಇರುತ್ತೆ. ನಾನಿಲ್ಲಿ ರಂಗೋಲಿ ಹಾಕಕ್ಕೆ ಯೂಸ್ ಮಾಡ್ತಾ ಇರುವಂಥದ್ದು ರಂಗೋಲಿ ಉಂಡೆ ಪೌಡರ್ನ ನೀರಲ್ಲಿ ಮಿಕ್ಸ್ ಮಾಡಿ ಪೇಸ್ಟ್ ರೀತಿ ಮಾಡಿಕೊಂಡು ಅದನ್ನ ಇಲ್ಲಿ ಅಪ್ಲೈ ಮಾಡ್ತಾ ರಂಗೋಲಿನ ಹಾಕ್ತಾ ಇದ್ದೀನಿ. ಇದು ಮಂಗಳೂರು ಸ್ಟೋರ್ಸಲ್ಲಿ ಸಿಗುತ್ತೆ. ಇನ್ನು ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ ಯಾವ ಶೇಪಲ್ಲಿ ಇರುತ್ತೆ ಇದು ಅಂತ. ಒಂದೊಂದ್ಸರಿ ತಗೊಂಡಾಗ ಒಂದೊಂದು ರೀತಿ ಶೇಪಲ್ಲಿ ಅನ್ನೋದು ಇರುತ್ತೆ. ಎಕ್ಸಾಕ್ಟ್ ಇದೇ ಶೇಪಲ್ಲಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದು ನ್ಯಾಚುರಲ್ ಆಗಿ ಸಿಗುವಂತಹ ಒಂದು ಸ್ಟೋನ್ ಆಗಿರೋದ್ರಿಂದ ಒಂದೊಂದು ಸರಿ ಒಂದೊಂದು ಶೇಪಲ್ಲಿ ಅನ್ನೋದು ಅವೈಲಬಲ್ ಇರುತ್ತೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನಿಯರ್ ಬೈ ಮಂಗಳೂರು ಸ್ಟೋರ್ಸಲ್ಲಿ ತೊಗೊಳ್ಬೋದು. ಇಲ್ಲ ಉಡುಪಿ ಮಂಗಳೂರು ಕಡೆ ಹೋದಾಗ ಶೇಡಿ ಅಂತ ಏನೋ ಕರೀತಾರೆ, ಇದಕ್ಕೆ ಎಕ್ಸಾಕ್ಟ್ ನೆನಪಿಲ್ಲ. ಇಂಟ್ರೆಸ್ಟ್ ಇರೋರು ಒಂದ್ಸರಿ ಚೆಕ್ ಮಾಡಿ. ಇನ್ನು ಪೂಜೆಗೋಸ್ಕರ ನಾನು ಹೂಗಳನ್ನ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆಪೋಸಿಟ್ ಅಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇರೋದ್ರಿಂದ ತುಂಬಾ ಸೌಂಡ್ ಅನ್ನೋದು ಬರ್ತಾ ಇದೆ. ಅದಕ್ಕೋಸ್ಕರ ನಾನು ಅಲ್ಲಲ್ಲಿ ಮ್ಯೂಟ್ ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ನ್ಯಾಚುರಲ್ ಆಗಿರುವಂಥ ಸೌಂಡ್ಸ್ನ ನೀವು ಕೇಳಿಸ್ಕೋಬೋದಾಗಿತ್ತು.
ಇನ್ನು ಆಗಲೇ ಹಾಕಿರುವಂಥ ರಂಗೋಲಿ ಕೂಡ ನೀಟಾಗಿ ಒಣಗಿದೆ. ಪೇಂಟಲ್ಲಿ ಹಾಕಿದೀವೇನೋ ಅನ್ನೋ ಥರ ಕಾಣಿಸ್ತಾ ಇದೆ ಅಲ್ವಾ? ಕಮೆಂಟ್ ಮಾಡಿ ತಿಳಿಸಿ. ಚಳಿಗಾಲ ಸ್ಟಾರ್ಟ್ ಆಗ್ತಿದೆ ಅಂದರೆ ಸ್ಟ್ರಾಬೆರಿ ಸೀಸನ್ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸ್ಟ್ರಾಬೆರೀಸ್ ಆಗಿದೆ ಅಂತ. ಟೆರೇಸಲ್ಲಿ ಕೂಡ ತುಂಬ ಸ್ಟ್ರಾಬೆರೀಸ್ ಆಗಿದೆ. ಯಾವುದೇ ರೀತಿ ಪೆಸ್ಟಿಸೈಡ್ಸ್ ಯೂಸ್ ಮಾಡಿದಿರಾ ನ್ಯಾಚುರಲ್ ಆಗಿ ಗ್ರೋ ಮಾಡಿರುವಂಥ ಸ್ಟ್ರಾಬೆರೀಸ್. ಹೆಲ್ತ್ ವೈಸ್ ಕೂಡ ಒಳ್ಳೆಯದು, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇನ್ನು ಆಲ್ಮೋಸ್ಟ್ ಪೂಜೆ ಎಲ್ಲನೂ ಆಗಿದೆ. ಈ ಥರ ಪೂಜಾ ವೈಬ್ರೇಷನ್ಸ್ನ ತೋರಿಸಿದಾಗ ಕೆಲವೊಬ್ರು ಕಮೆಂಟ್ ಮಾಡ್ತಿರ್ತೀರಾ, ಪ್ರತಿನಿತ್ಯ ಕೂಡ ಪೂಜೆಯಲ್ಲಿ ಯೂಸ್ ಮಾಡುವಂಥ ದೀಪಗಳನ್ನ ಕ್ಲೀನ್ ಮಾಡ್ತೀರಾ ಅಂತ. ನನ್ನ ವಿಚಾರಕ್ಕೆ ಬರೋದಾದರೆ ನಾನು 2 ಸೆಟ್ ದೀಪನ ಇಟ್ಕೊಂಡಿದ್ದೀನಿ. 1 ಸೆಟ್ ದೀಪನ ಕ್ಲೀನ್ ಮಾಡೋಕ್ಕೆ ಇಟ್ಟರೆ ಇನ್ನೊಂದು ಸೆಟ್ನ ನಾನು ಪೂಜೆಯಲ್ಲಿ ಯೂಸ್ ಮಾಡ್ತೀನಿ. ಪ್ರತಿನಿತ್ಯ ಕೂಡ ದೀಪಗಳು ಕ್ಲೀನ್ ಆಗಿರೋಂಥದ್ದನ್ನೇ ಯೂಸ್ ಮಾಡ್ತೀನಿ. ಇನ್ನು ಮೇಯ್ನಾಗಿ ನಾವು ಬೆಳೆಸಿರುವಂಥ ಗಿಡಗಳಿಂದ ತೆಗೆದಿರುವಂಥ ಹೂಗಳನ್ನ ಪೂಜೆಯಲ್ಲಿ ಇಟ್ಟಾಗ ತುಂಬ ಖುಷಿ ಕೊಡುತ್ತೆ. ಈ ಹೂಗಳು ಬೇಗನೆ ಮಣ್ಣಿನ ಜೊತೆಗೂ ಕೂಡ ಬೆರೆತೋಗುತ್ತೆ. ಎಲ್ಲ ಕೆಲಸನೂ ಮುಗ್ದಿದೆ. ಬ್ರೇಕ್ಫಾಸ್ಟ್ ಟೈಮ್. ನಾನು ಹೇಳಿರುವಂಥ ಮೆಥಡಲ್ಲಿ ಪೊಂಗಲ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇವತ್ತಿನ ದಿನ ನನ್ನ ರೊಟೀನ್ ಯಾವ ಥರ ಇರುತ್ತೆ, ಯಾವ ಥರ ಸೆಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ಕೆಲವೊಂದು ಟಿಪ್ಸ್ ಮುಖಾಂತರ ನಾನು ಈ ಥರ ನೋಟ್ ಡೌನ್ ಮಾಡ್ಕೊಳ್ತಾ ಇರ್ತೀನಿ, ಏನೇನು ಕೆಲಸಗಳನ್ನ ಮಾಡಬೇಕು ಅಂತ. ಆ ಕೆಲಸ ಮುಗಿದಾದ್ಮೇಲೆ ವಿಡಿಯೋದಲ್ಲಿ ತೋರಿಸ್ದಂಗೆ ಒಂದು ಟಿಕ್ ಮಾರ್ಕ್ ಹಾಕೋದಿದೆ ಅಲ್ವಾ, ಅದು ತುಂಬ ಖುಷಿ ಕೊಡುತ್ತೆ. ಇನ್ನು ಇವತ್ತಿನ ನನ್ನ ರೊಟೀನಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ಬರೋಣವಾ. ಫಸ್ಟ್ಗೆ ಬೆಡ್ಶೀಟ್ಸ್ನೆಲ್ಲ ಕೂಡ ಚೇಂಜ್ ಮಾಡಬೇಕು. ತೆಗೆದಿರುವಂಥ ಬೆಡ್ ಸ್ಪ್ರೆಡ್ಸ್ನೆಲ್ಲ ಕೂಡ ವಾಶಿಗೆ ಹಾಕಬೇಕು. ಬ್ಲಾಂಕೆಟ್ಸ್ಗೆ ಕವರ್ನ ಯೂಸ್ ಮಾಡೋದ್ರಿಂದ ಒಳಗಡೆ ಇರುವಂಥ ಬ್ಲಾಂಕೆಟ್ನ ಸೈಡ್ಗೆ ಇಟ್ಬಿಟ್ಟು ಜಸ್ಟ್ ಕವರ್ನ ಮಾತ್ರನೇ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ವಾಶ್ಗೆ ಹಾಕ್ತಿರ್ತೀನಿ. ಈಗ ಬೆಡ್ ಸ್ಪ್ರೆಡ್ನೆಲ್ಲ ಕೂಡ ತೆಗಿತಾ ಇದ್ದೀನಿ. ಇನ್ನೊಂದು ರೂಮಲ್ಲಿರುವಂಥ ಬ್ಲಾಂಕೆಟ್ ಮತ್ತು ಬೆಡ್ ಸ್ಪ್ರೆಡ್ನ ಕೂಡ ವಾಶ್ಗೆ ಹಾಕಬೇಕು, ಅದನ್ನು ಕೂಡ ತೆಗಿತಾ ಇದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಆಗಲೇ ಗ್ರೇ ಕಲರ್ ಇರುವಂಥ ಪ್ರೊಟೆಕ್ಟರ್ನ ನೋಡಿದ್ರಿ. ಈಗ ತೋರಿಸುವಂತಹ ಬೆಡ್ಗೆ ರೆಡ್ ಕಲರ್ ಇರುವಂತಹ ಬೆಡ್ ಪ್ರೊಟೆಕ್ಟರ್ನ ಯೂಸ್ ಮಾಡಿದ್ದೀನಿ. ಯೂಶುವಲಿ ಮಳೆ ಮತ್ತು ಚಳಿಗಾಲದಲ್ಲಿ ವೆದರ್ ತುಂಬ ಕೂಲಾಗೇ ಇರುತ್ತೆ. ಬೆಡ್ ಒಳಗಡೆ ತೇವಾಂಶ ಅನ್ನೋದು ಹೋಗಬಾರ್ದು ಅನ್ನೋದಾದರೆ ಬೆಡ್ ಪ್ರೊಟೆಕ್ಟರ್ಸ್ನ ಯೂಸ್ ಮಾಡೋದಾದರೆ ಬೆಡ್ ತುಂಬ ಸೇಫ್ ಆಗಿರುತ್ತೆ. ಮಕ್ಕಳಿರೋ ಅಂಥವರು ಕಂಪಲ್ಸರಿ ಬೆಡ್ ಪ್ರೊಟೆಕ್ಟರ್ಸ್ನ ಯೂಸ್ ಮಾಡಿ. ಇದರ ಲಿಂಕ್ ಬೇಕಂದ್ರೆ ನಾನು ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿದ್ರೆ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ, ಬಟ್ ಮಿಷಿನ್ ರನ್ ಆಗಿಲ್ಲ. ಕಾರಣ ಅವತ್ತಿನ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಪವರ್ ಇರಲಿಲ್ಲ. ಹಿಂದಿನ ದಿನ ರಾತ್ರಿಯಲ್ಲಿ ಡಿಲೇ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ ಬಟ್ಟೆಗಳೇನು ವಾಶ್ಗೆ ಹಾಕಿದ್ದೆ ಅದನ್ನು ಈಗ ನಾನು ಒಣಗಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಮೋಡ ಕವಿದಂಥ ವಾತಾವರಣ. ವೆದರ್ ತುಂಬಾನೇ ಕೂಲ್ ಆಗಿತ್ತು. ತುಂಬ ತಣ್ಣಗಿರುವಂಥ ಗಾಳಿ ಕೂಡ ಬರ್ತಾ ಇತ್ತು. ಸೈಕ್ಲೋನ್ ಸ್ಟಾರ್ಟ್ ಆಗಿದ್ದಂಥ ಫಸ್ಟ್ ಡೇ ವ್ಲಾಗ್ ಇದು. ಬಟ್ಟೆಗಳೆಲ್ಲ ಒಣಗಾಕಿದ್ದಾಯ್ತು. ಗಾಳಿಗೆ ಬಟ್ಟೆ ಒಣಗಬೇಕಷ್ಟೇನೆ, ಬಿಸಿಲು ಎಲ್ಲೂ ಕಾಣಿಸ್ತಾನೆ ಇಲ್ಲ. ನೀವೇನಾದರೂ ನಮ್ಮ ರೆಗ್ಯುಲರ್ ಫಾಲೋವರ್ ಆಗಿದ್ರೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ಬೆಡ್ ಸ್ಪ್ರೆಡ್ಸು ಮತ್ತು ಬ್ಲಾಂಕೆಟ್ಸ್ ಎಲ್ಲ ವಾಶ್ಗೆ ಹಾಕಿರುವಂಥ ದಿನನೇ ಆ ರೂಮ್ಗೆ ಸಂಬಂಧಪಟ್ಟಿರುವಂಥ ವಿಂಡೋಸ್ ಎಲ್ಲ ಕೂಡ ನೀಟಾಗಿ ಡಸ್ಟಿಂಗ್ ಅನ್ನೋದು ಮಾಡ್ಕೊಳ್ತೀನಿ. ಇಲ್ಲಿ ಒಂದು ವೆಟ್ ಕ್ಲಾತ್ನ ತೊಗೊಂಡು ಎಲ್ಲದನ್ನ ನೀಟಾಗಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಕಿಟಕಿಗಳು ಎನಿ ಟೈಮ್ ಓಪನ್ ಇಟ್ಟಿರೋ ಕಾರಣ ತುಂಬ ಜಾಸ್ತಿ ಡಸ್ಟ್ ಅನ್ನೋದು ಕಲೆಕ್ಟ್ ಆಗುತ್ತೆ. ವಾರಕ್ಕೊಮ್ಮೆ ಆದ್ರೂ ಈ ಥರ ಡಸ್ಟಿಂಗ್ ಮಾಡ್ಕೊಳ್ಳೋದಾದ್ರೆ ರೂಮ್ ಯಾವಾಗಲೂ ಕೂಡ ನೀಟ್ ಆ್ಯಂಡ್ ಕ್ಲೀನ್ ಆಗಿರುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ಮಕ್ಕಳು ಕೆಲವೊಂದು ಡ್ರಾಯಿಂಗ್ಸ್ ಎಲ್ಲ ಮಾಡಿದ್ದಾರೆ. ಅದರಲ್ಲಿ ಈ ಗಣೇಶ ಕೂಡ ಒಂದು. ಇದು ಸ್ಟ್ರಾಂಗ್ ಆಗಿರಲಿ ಅನ್ನೋದ್ರಿಂದ ಬ್ಯಾಕ್ ಸೈಡ್ ಒಂದು ಇನ್ವಿಟೇಷನ್ನ ಫಿಕ್ಸ್ ಮಾಡಿದ್ದಾರೆ. ವೀಕ್ಲಿ ಕ್ಲೀನಿಂಗ್ ರೊಟೀನ್ಸ್ನ ಯಾವ ಥರ ಸೆಟ್ ಮಾಡ್ಕೊಳ್ತೀನಿ ಅನ್ನೋದನ್ನ ಈಗಾಗಲೇ ಕೆಲವೊಂದು ವಿಡಿಯೋಸ್ ಮುಖಾಂತರ ಶೇರ್ ಮಾಡಿದ್ದೀನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಕ್ಲೀನಿಂಗ್ ವಿಡಿಯೋ ಪ್ಲೇಲಿಸ್ಟ್ನ ಒಂದ್ಸರಿ ಚೆಕ್ ಮಾಡಿ. ಈಗ ಫ್ರೆಶ್ ಆಗಿರುವಂಥ ಬೆಡ್ ಸ್ಪ್ರೆಡ್ನ ಹಾಕ್ತಾ ಇದ್ದೀನಿ. ಫಸ್ಟಿಗೆ ನಾನು ಪ್ರೊಟೆಕ್ಟರ್ನ ಯೂಸ್ ಮಾಡಿದ್ದೀನಿ. ಅದರ ಮೇಲೆ ಇದು ಎಲಾಸ್ಟಿಕ್ ಬೆಡ್ಶೀಟು. ಇದನ್ನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿರುವಂಥದ್ದು. ಆದರೆ ಇದರ ಲಿಂಕ್ನ ಟ್ಯಾಗ್ ಮಾಡಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನ್ ಆದ್ರೂ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಒಂದ್ಸರಿ ಚೆಕ್ ಮಾಡಿ. ಇನ್ನೊಂದು ರೂಮಲ್ಲೂ ಕೂಡ ಬೆಡ್ ಸ್ಪ್ರೆಡ್ ಎಲ್ಲ ನೀಟಾಗಿ ಸೆಟ್ ಮಾಡಿದ್ದೀನಿ. ಬ್ಲಾಂಕೆಟ್ನ ಹಾಕ್ತಾ ಇದ್ದೀನಿ. ಮೊದಲಿಗೆ ಬ್ಲಾಂಕೆಟ್ ಕವರ್ನ ಹಾಕ್ಬಿಟ್ಟು ಆಮೇಲೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಇನ್ನು
ನಿಮ್ಮಲ್ಲಿ ಕೆಲವೊಬ್ಬರಿಗೆ ಇದು ಎಲ್ಲರೂ ಮಾಡೋವಂಥ ಕೆಲಸನೇ ಅಂತ ಅನಿಸ್ಬೋದು. ಬಟ್ ಈ ಥರದ ವಿಡಿಯೋಸ್ನ ನೋಡೋದ್ರಿಂದ ಮನೆ ಕೆಲಸಗಳು ಮಾಡೋದಕ್ಕೆ ಒಂದು ಮೋಟಿವೇಶನ್ ಅದು ಸಿಗುತ್ತೆ. ನಿಮ್ಮಲ್ಲಿ ತುಂಬ ಜನ ಕಮೆಂಟ್ ಮಾಡ್ತಿರ್ತೀರಾ, ಇಲ್ಲ ಪರ್ಸ್ನಲ್ ಆಗಿ ಕಾಲ್ ಮಾಡಿ ಕೂಡ ಹೇಳ್ತಿರ್ತೀರಾ, ನಿಮ್ಮ ವಿಡಿಯೋಸ್ನ ನೋಡೋದ್ರಿಂದ ತುಂಬ ರೀತಿಯ ಇನ್ಫಾರ್ಮೇಷನ್ನ ತಿಳ್ಕೊಂಡಿದ್ದೀವಿ ಅಂತ. ಎಲ್ಲರಿಗೂ ಎಲ್ಲ ರೀತಿಯ ಇನ್ಫಾರ್ಮೇಷನ್ ಗೊತ್ತಿರಬೇಕು ಅಂತ ಏನು ರೂಲ್ಸ್ ಇಲ್ಲ. ಜೀವನದ ಪ್ರತಿ ಹಂತದಲ್ಲೂ ಕೂಡ ಯಾವುದಾದ್ರೂ ಒಂದು ವಿಚಾರನ ತಿಳ್ಕೊಳ್ತಾನೆ ಇರ್ತೀವಿ, ಕಲ್ತ್ಕೊಳ್ತಾನೆ ಇರ್ತೀವಿ. ಅದು ಚಿಕ್ಕ ಮಕ್ಕಳ ಹತ್ರದಿಂದ ಹಿಡಿದು ದೊಡ್ಡ ಹಿರಿಯರವರೆಗೂ ಕೂಡ ಯಾವುದೋ ಒಂದು ಮೆಸೇಜ್ನ ಪಾಸ್ ಮಾಡ್ತಾ ಇರ್ತಾರೆ. ಆ ಮೆಸೇಜ್ ಪಾಸ್ ಆದಾಗ್ಲೇ ಗೊತ್ತಾಗೋದು ಹೌದಲ್ವಾ, ಈ ಥರ ಕೂಡ ಮಾಡ್ಬೋದು ಅಂತ. ಇನ್ನು ವಿಡಿಯೋನ ಅಬ್ಸರ್ವ್ ಮಾಡಿದರೆ ಬೆಡ್ಸ್ಪೆಡ್ಸ್ ಎಲ್ಲ ಚೇಂಜ್ ಮಾಡಿ, ವಿಂಡೋಸ್ ಎಲ್ಲ ಏನು ಓಪನ್ ಮಾಡಿ ಇಟ್ಟಿದ್ದೆ ಡಸ್ಟಿಂಗ್ ಮಾಡಿದಾಗ ಅದನ್ನೆಲ್ಲ ಕೂಡ ಕ್ಲೋಸ್ ಮಾಡಿದ್ದೀನಿ. ವೆದರ್ ಕೂಡ ತುಂಬ ಕೂಲ್ ಆಗಿದ್ದರಿಂದ ಜಾಸ್ತಿ ಹೊತ್ತು ನಾನು ವಿಂಡೋಸ್ನ ಓಪನ್ ಮಾಡಿ ಇಡಕ್ಕೆ ಹೋಗಲಿಲ್ಲ, ಇಮ್ಮಿಡಿಯೇಟಾಗಿ ಕ್ಲೋಸ್ ಮಾಡಿದೆ. ಈಗ ಕಿಚನ್ಗೆ ಬರೋದಾದರೆ ಏನು ಲೆಫ್ಟ್ ಓವರ್ಸ್ ಎಲ್ಲ ಇತ್ತು ಅದನ್ನೆಲ್ಲ ಕೂಡ ಬೌಲ್ಸಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಸ್ವೀಟ್ ಪೊಂಗಲ್ ಮಾತ್ರ ಸ್ವಲ್ಪ ಉಳ್ಕೊಂಡಿದೆ, ಖಾರ ಪೊಂಗಲ್ ಪೂರ್ತಿ ಖಾಲಿನೇ ಆಗಿಬಿಟ್ಟು. ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಡೆಫಿನೆಟ್ಲಿ ಒಂದ್ಸರಿ ಟ್ರೈ ಮಾಡಿ, ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ. ಈಗ ಕಿಚನ್ ಕೌಂಟರ್ನೆಲ್ಲ ಕೂಡ ಒಂದ್ಸತಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ವಾಶ್ ಮಾಡಬೇಕಾಗಿರುವಂಥ ವೆಸಲ್ಸ್ನೆಲ್ಲ ಕೂಡ ಸಿಂಕಲ್ಲಿ ಇಟ್ಬಿಟ್ಟು ಮೊದಲಿಗೆ ನಾನು ಕೌಂಟರ್ನ ಖಾಲಿ ಮಾಡ್ಕೊಳ್ತಾ ಇದ್ದೀನಿ. ಕಿಟಕಿಯಲ್ಲಿ ಏನೋ ಇಡ್ತಾ ಇದ್ದೀನಿ ಅಂತ ತೋರಿಸ್ತಿದ್ದೀನಲ್ವಾ, ನಮ್ಮ ಮನೆಯಲ್ಲಿ ಪ್ರತಿನಿತ್ಯ 1 ರಿಂದ 2 ನಿಂಬೆಹಣ್ಣನ್ನ ಯೂಸ್ ಮಾಡ್ತೀವಿ. ಎಂಟಿ ಸ್ಟಮಕ್ಗೆನೆ ಬಿಸಿನೀರಲ್ಲಿ ನಿಂಬೆಹಣ್ಣು ಹಾಕ್ಕೊಳ್ತೀವಲ್ವಾ, ನಿಂಬೆಹಣ್ಣು ರಸನ ಯೂಸ್ ಮಾಡಿದ್ಮೇಲೆ ಆ ಸಿಪ್ಪೆನ ಬಿಸಾಡ್ದಿರಾ ಕಿಟಕಿಯಲ್ಲಿಟ್ಟು ಒಣಗಿಸಿ ಅದನ್ನು ಬಾತ್ ಪೌಡರಲ್ಲಿ ಯೂಸ್ ಮಾಡ್ತೀನಿ. ಇಲ್ಲ ಕಿಚನ್ ಕ್ಲೀನಿಂಗ್ ಲಿಕ್ವಿಡ್ಸ್ನ ಮಾಡೋದಕ್ಕೋಸ್ಕರ ಕೂಡ ಯೂಸ್ ಮಾಡ್ತೀನಿ. ಇನ್ನು ಹಿಂದಿನ ದಿನ ಯೂಸ್ ಮಾಡಿರುವಂಥ ದೀಪಗಳನ್ನೆಲ್ಲ ಕೂಡ ಈಗಲೇ ವಾಶ್ ಮಾಡಿ ಇಡ್ತಾ ಇದ್ದೀನಿ. ಯೂಶ್ವಲಿ ನಾನು ಸಂಜೆ ಟೈಮ್ ಇದನ್ನೆಲ್ಲ ಮಾಡ್ಕೊಳ್ತೀನಿ. ಇವತ್ತಿನ ದಿನ ಮಧ್ಯಾಹ್ನನೇ ಇದನ್ನೆಲ್ಲ ಯಾಕೆ ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ ಅನ್ನೋದನ್ನು ಶೇರ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋನ ಅಬ್ಸರ್ವ್ ಮಾಡೋದಾದರೆ ಮೊದಲು ಒಂದು ಟಿಶ್ಯೂ ಪೇಪರ್ನ ತೊಗೊಂಡು ದೀಪದಲ್ಲಿರುವಂಥ ಜಿಡ್ಡು ಆಯಿಲಿನೆಸ್ ಎಲ್ಲ ಏನಿರುತ್ತೆ ಅದನ್ನು ರಿಮೂವ್ ಮಾಡಿಬಿಟ್ಟು ಆಮೇಲೆ ವಿಮ್ ಲಿಕ್ವಿಡ್ನ ಯೂಸ್ ಮಾಡಿ ಕ್ಲೀನ್ ಮಾಡ್ತಾ ಇದ್ದೀನಿ. ಸಪ್ರೇಟಾಗಿ ಒಂದು ಪ್ಲೇಟ್ನ ಇಟ್ಕೊಂಡು ಅದರಲ್ಲಿ ನಾನು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಾನು ಅಬ್ಸರ್ವ್ ಮಾಡ್ದಂಗೆ ವೀಕ್ಲಿ ಒನ್ಸ್ ಕ್ಲೀನ್ ಮಾಡೋದಕ್ಕಿಂತ ಪ್ರತಿನಿತ್ಯ ದೀಪಗಳನ್ನ ಕ್ಲೀನ್ ಮಾಡಿದಾಗ ವಿತಿನ್ ಸೆಕೆಂಡ್ಸಲ್ಲೇ ದೀಪಗಳಲ್ಲಿರುವಂಥ ಜಿಡ್ಡೆಲ್ಲ ಕೂಡ ಮಾಯ ಆಗುತ್ತೆ, ಕ್ಲೀನಿಂಗು ಕೂಡ ಈಸಿ ಆಗುತ್ತೆ. ಈ ವಿಡಿಯೋನ ಶೂಟ್ ಮಾಡ್ಕೊಂಡಿರುವಂಥ ದಿನ ವೆದರ್ ತುಂಬ ಕೂಲ್ ಆಗಿತ್ತು, ತುಂಬ ತಣ್ಣಗಿರುವಂಥ ಗಾಳಿ ಅನ್ನೋದು ಬರ್ತಾ ಇತ್ತು. ಈ ಕೂಲಾಗಿರುವಂತಹ ವೆದರ್ಗೆ ಒಂದು ಮಾಡಿಸಿರುವಂಥ ರೆಸಿಪಿ ಅಂದರೆ ಅದರಲ್ಲೂ ಕೂಡ ನಾನ್ ವೆಜಿಟೇರಿಯನ್ಸ್ ಇದ್ದರೆ ಈ ಒಂದು ರೆಸಿಪಿನ ಡೆಫಿನೆಟ್ಲಿ ಟ್ರೈ ಮಾಡಿರ್ತೀರಾ. ನಾಟಿ ಕೋಳಿ ಸಾಂಬಾರ್ ಮತ್ತು ಪೆಪ್ಪರ್ ಫ್ರೈನ ಮಾಡ್ತಾ ಇದ್ದೀನಿ. ವೆಜಿಟೇರಿಯನ್ಸ್ ಇದ್ದರೆ ಒಂದು ಕೆಲವು ಮಿನಿಟ್ಸ್ನ ಸ್ಕಿಪ್ ಮಾಡಿ ನೋಡ್ಬೋದು. ಫಸ್ಟಿಗೆ ನಾನಿಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಮಟನ್ ಇರ್ಬೋದು, ಚಿಕನ್ ಇರ್ಬೋದು, ಬೇಯಿಸ್ಕೊಳ್ಬೇಕು ಕ್ವಿಕ್ಕಾಗಿ ಅನ್ನೋದಾದರೆ ಫಸ್ಟಿಗೆ ನೀವು ಈ ಒಂದು ಮೆಥಡ್ನ ಫಾಲೋ ಮಾಡ್ಬೋದು. ಇದರಿಂದ ಟೈಮ್ ಕೂಡ ಸೇವ್ ಆಗುತ್ತೆ. ಒಗ್ಗರಣೆನ ಮಾಡಿಕೊಂಡು ತೊಳೆದಿಟ್ಕೊಂಡಿರುವಂತಹ ಚಿಕನ್ನ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಉಪ್ಪು, ಅರಿಶಿಣ ಮತ್ತು ನೀವಿಲ್ಲಿ ಅಬ್ಸರ್ವ್ ಮಾಡೋದಾದರೆ ಧನಿಯಾ ಪೌಡರು, ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ 3 ವಿಸಿಲ್ಸ್ನ ಓಡಿಸ್ಕೊಳ್ತೀನಿ. ಚಿಕನ್ ಸಾಂಬಾರ್ ಮಾಡೋದಕ್ಕೋಸ್ಕರ ಸ್ವಲ್ಪ ಕಾಯಿ ತುರಿನ ತೊಗೊಂಡಿದ್ದೀನಿ. ಅದರಲ್ಲಿ ಹುರಿದಿರುವಂಥ ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಪ್ಯಾನಲ್ಲೇ ನಾನು ಡ್ರೈ ಕೂಡ ಮಾಡೋದ್ರಿಂದ ಅಂದರೆ ಪೆಪ್ಪರ್ ಫ್ರೈ ಕೂಡ ಮಾಡೋದ್ರಿಂದ ಇದೇ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇಲ್ಲಿ ನೀವು ಅಬ್ಸರ್ವ್ ಮಾಡೋದಂಗೆ ಸಾಂಬಾರು ಈರುಳ್ಳಿ ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲೇ ಮರಾಠಿ ಮೊಗ್ಗು ಮತ್ತು ಚಕ್ರ ಅಂತ ಏನು ಹೇಳ್ತೀವಲ್ವ, ಈ ಒಂದು ಫ್ಲವರ್ನ ಕೂಡ ಹಾಕ್ಕೊಂಡು ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡೆಗೆ ಕುಕ್ಕರ್ ವಿಸಿಲ್ ಆಗ್ತಾ ಇದೆ, ಇನ್ನೊಂದು ಕಡೆ ಇದನ್ನೆಲ್ಲ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದರಲ್ಲೇ ಫ್ರೆಶ್ ಆಗಿ ತೊಳೆದಿಟ್ಟಿರುವಂಥ ಕೊತ್ತಂಬರಿ ಮತ್ತು ಪುದೀನನ ಹಾಕ್ಕೊಂಡು ಸ್ಟವ್ನ ಆಫ್ ಮಾಡಿ ಒಂದು 2 ನಿಮಿಷ ಗೋಳಿಸ್ಕೊಳ್ತೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ನಾವು ಮಸಾಲೆ ರುಬ್ಕೊಳ್ಳೋ ಅಷ್ಟರಲ್ಲಿ ಚಿಕನ್ ಕೂಡ ನೀಟಾಗಿ ಬೆಂದೋಗುತ್ತೆ. ಅಂದರೆ ಕುಕ್ಕರ್ ಕೂಡ ವಿಸಿಲ್ ಹಾಕಿದ್ದಾಯಿತು. ಸ್ಟವ್ನ ಆಫ್ ಮಾಡಿ ಸೈಡ್ಗೆ ಇಟ್ಟಿದ್ದೀನಿ. ಈಗ ಇದರಲ್ಲೇ ಪೆಪ್ಪರು, ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಬೇಕಾದರೂ ಇದೇ ಸ್ಟೇಜಲ್ಲೇ ಹಾಕ್ಕೊಳ್ಬೋದು. ಸ್ವಲ್ಪ ಪುಟಾಣಿ ಕೂಡ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಅಷ್ಟರಲ್ಲಿ ಕುಕ್ಕರಲ್ಲಿ ಏನು ಬೇಯಿಸ್ಕೊಂಡಿದ್ವಿ ಚಿಕನ್ನು ಅದು ಕೂಡ ಚೆನ್ನಾಗಿ ಬೆಂದಿದೆ. ಲಿಡ್ನ ಓಪನ್ ಮಾಡಿ ಇದನ್ನು 2 ಭಾಗನ ಮಾಡ್ಕೊಳ್ತೀನಿ. ಇದರಿಂದ ಒಂದು 4-5 ರೀತಿಯ ರೆಸಿಪಿನ ಟ್ರೈ ಮಾಡ್ಬೋದು. ನಾನಿಲ್ಲಿ 2 ರೀತಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಮೊದಲು ಕುಕ್ಕರಲ್ಲಿ ಬೇಯಿಸಿರುವಂಥ ಚಿಕನಲ್ಲಿ ಸ್ವಲ್ಪ ಪಾರ್ಟ್ನ ತೊಗೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ಬಿಟ್ಟು ಟೇಸ್ಟ್ಗೆ ತಕ್ಕಷ್ಟು ಸಾಲ್ಟ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ಚಿಕನ್ ಬೆಂದಿರೋದ್ರಿಂದ ನೀರು ಕಡಿಮೆ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಸಾಂಬಾರು ರೆಡಿಯಾಗಿದೆ.
ಸ್ಟವ್ನ ಆಫ್ ಮಾಡಿ ಕೆಳಗೆ ಇಳಿಸಿದ್ದೀನಿ. ಇನ್ನೊಂದು ಕಡೆ ಪೆಪ್ಪರ್ ಫ್ರೈ ಅನ್ನೋದು ರೆಡಿ ಆಗ್ತಿದೆ. ಯೂಶ್ವಲಿ ಮಟನ್ ಪೆಪ್ಪರ್ ಫ್ರೈ ಮಾಡಿರ್ತೀರಲ್ವ, ಅದೇ ಥರನೇ ಮಾಡುವಂಥದ್ದು. ಲಾಸ್ಟಲ್ಲಿ ನಾನು ಪೆಪ್ಪರು ಮತ್ತು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿರ್ತೀನಲ್ಲ, ಅದನ್ನು ಹಾಕ್ತಾ ಇದ್ದೀನಿ. ಇದರ ಡೀಟೇಲ್ ರೆಸಿಪಿನ ತೋರ್ಸೋಕ್ಕಾಗಲಿಲ್ಲ, ತುಂಬ ಹರಿಬರಿ ಆಯಿತು, ನಾನು ಶೂಟ್ ಕೂಡ ಮಾಡ್ಕೊಂಡಿಲ್ಲ. ಇದಕ್ಕೆ ಕಾಂಬಿನೇಷನ್ ಆಗಿ ಮುದ್ದೆ ಕೂಡ ಮಾಡಿದ್ದೆ. ಮುದ್ದೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ವೆದರ್ ತುಂಬ ಕೂಲ್ ಆಗಿದ್ದಾಗ ಈ ಥರದ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ. ಮಧ್ಯಾಹ್ನ ಊಟ ಆದಮೇಲೆ ಸ್ವಲ್ಪ ಎಡಿಟಿಂಗ್ ವರ್ಕ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದೆ. ಆಮೇಲೆ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಜೆ ಟೈಮಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಆಲ್ಮೋಸ್ಟ್ ದೀಪ ಹಚ್ಚುವಂಥ ಟೈಮು. ಈಗ ನಾನು ಸ್ಪೈಸ್ ಬಾಕ್ಸ್ನ ತುಂಬಿಸಿಟ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಈ ಟೈಮಲ್ಲಿ ಕಾರ್ತಿಕ್ ಮಾಸ ಆಗಿರೋದ್ರಿಂದ ದೀಪ ಎಲ್ಲನೂ ಹಚ್ತಾ ಇರ್ತೀವಿ ಬಾಗ್ಲ ಹತ್ರ ಎಲ್ಲನೂ. ಬಟ್ ಮಧ್ಯಾಹ್ನ ನಾನ್ ವೆಜ್ ಮಾಡಿರೋದ್ರಿಂದ ಪೂಜೆ ಎಲ್ಲನೂ ಮಾಡಲ್ಲ. ಆ ಟೈಮ್ನ ನಾನು ಈ ಥರ ಕಿಚನ್ ಸೆಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಸ್ಪೈಸ್ ಬಾಕ್ಸಲ್ಲಿರುವಂಥ ಕೆಲವೊಂದು ಸ್ಪೈಸಸ್ ಎಲ್ಲ ಖಾಲಿಯಾಗಿತ್ತು, ಅದನ್ನು ಈಗ ತುಂಬಿಸಿ ಇಟ್ಕೊಳ್ತಾ ಇದ್ದೀನಿ. ವಿಡಿಯೋನ ಅಬ್ಸರ್ವ್ ಮಾಡಿದ್ರೆ ಮೊದಲು ನಾನು ಟಿಶ್ಯೂನ ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಮೇಲೆ ಈ ಒಂದು ಸ್ಪೈಸ್ ಕಂಟೈನರ್ಸ್ನ ಇಟ್ಕೊಂಡು ಒಂದಾದ್ಮೇಲೆ ಒಂದು ಎಲ್ಲದನ್ನ ಕೂಡ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಈ ವುಡನ್ ಬಾಕ್ಸಲ್ಲೂ ಕೂಡ ಕೆಲವೊಂದು ಸ್ಪೈಸಸ್ನ ಇಟ್ಟಿದ್ದೆ, ಬಟ್ ಇದು ಏರ್ಟೈಟ್ ಇಲ್ಲದೆ ಇರೋ ಕಾರಣ ಈ ಸ್ಪೈಸಸ್ ಎಲ್ಲ ಬೇಗ ಮೆತ್ತಗಾಗ್ಬಿಡುತ್ತೆ. ಈ ಥರ ಏನಾದ್ರು ವುಡನ್ ಬಾಕ್ಸ್ನ ಯೂಸ್ ಮಾಡ್ತೀರಾ ಅನ್ನೋದಾದರೆ ಅದು ಕವರ್ಸ್ನ ಓಪನ್ ಮಾಡ್ತೀರಾ ಡೈರೆಕ್ಟಾಗಿ ಕವರ್ ಒಳಗಡೆ ಸ್ಪೈಸಸ್ನ ಹಾಕ್ಬಿಟ್ಟು ವುಡನ್ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ನೋಡೋದಲ್ವಾ, ಎಲ್ಲ ಸ್ಪೈಸಸ್ನ ಈ ಥರ ತುಂಬಿಸಿ ಇಟ್ಕೊಂಡಿದ್ದೀನಿ. ಇದಲ್ಲದೆ ಇನ್ನೂ ಒಂದು ಸ್ಪೈಸ್ ರ್ಯಾಕ್ನ ಯೂಸ್ ಮಾಡ್ತೀನಿ. ಅದರಲ್ಲೂ ಕೂಡ ಕೆಲವೊಂದು ಸ್ಪೈಸಸ್ ಖಾಲಿ ಆಗಿತ್ತು, ಅದನ್ನು ಕೂಡ ರೀಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಸ್ಪೈಸಸ್ ಖಾಲಿ ಆಗಿದ್ದ ಕೂಡಲೇ ಕಂಟೈನರ್ಸ್ನ ನೀಟಾಗಿ ವಾಶ್ ಮಾಡಿ ಒಣಗಿಸಿ ಇಟ್ಟಿರ್ತೀನಿ. ಸೊ ನಂಗೆ ಟೈಮ್ ಇದ್ದಾಗ ಈ ಥರ ರೀಫಿಲ್ ಮಾಡ್ಕೊಳ್ತೀನಿ. ಇವತ್ತಿನ ನನ್ನ ರೊಟೀನಲ್ಲಿ ಏನೇನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದೆಲ್ಲ ಆಲ್ಮೋಸ್ಟ್ ಮುಗಿತಾ ಬಂದಿದೆ. ಜಸ್ಟ್ ಇನ್ನೊಂದು ಮಾತ್ರನೇ ಪೆಂಡಿಂಗಲ್ಲಿದೆ. ಸಂಜೆ ಆಗಿರೋದ್ರಿಂದ ಲೈಟ್ಸ್ನೆಲ್ಲ ಕೂಡ ಆನ್ ಮಾಡ್ತಾ ಇದ್ದೀನಿ. ಕಾರ್ತಿಕ್ ಮಾಸ ಆಗಿರೋದ್ರಿಂದ ದೀಪಗಳ ಬೆಳಕು ಎಲ್ಲ ಕಡೆ ಕೂಡ ಕಾಣಿಸ್ತಾನೆ ಇರುತ್ತೆ ಅಲ್ವಾ. ಈಗ ನಾನು ಏನೇನು ಕೆಲಸನ ಮಾಡಬೇಕು ಅಂತ ನೋಟ್ ಡೌನ್ ಮಾಡ್ಕೊಂಡಿದ್ದೆ, ಅದರಲ್ಲಿ ಎಷ್ಟೆಲ್ಲ ಕೆಲಸ ಫಿನಿಶ್ ಆಗಿದೆ ಅದನ್ನೆಲ್ಲ ಕೂಡ ಟಿಕ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಒಂದು ಮಾತ್ರನೇ ಉಳ್ಕೊಂಡಿದೆ. ಸೈಕ್ಲೋನ್ ಸ್ಟಾರ್ಟ್ ಆಗಿದ್ದರಿಂದ ವೆದರ್ ತುಂಬ ಕೂಲ್ ಆಗಿತ್ತು. ಸೊ ಈ ಒಂದು ಕೂಲ್ ಆಗಿರುವಂಥ ವಿಂಟರ್ಗೆ ಮನೆನ ಸ್ವಲ್ಪ ಸೆಟಪ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅವತ್ತಿನ ದಿನ ಟೈಮ್ ಆಗಲಿಲ್ಲ. ನೆಕ್ಸ್ಟ್ ಡೇ ಮಾಡೋಣ ಅನ್ನೋಷ್ಟರಲ್ಲಿ ಆ ಒಂದು ಸೈಕ್ಲೋನ್ ಎಫೆಕ್ಟೇ ಕಡಿಮೆ ಆಗಿಬಿಡ್ತು. ಈಗ ದೀಪ ಹಚ್ಚೋ ಟೈಮೆಲ್ಲನೂ ಇರಲಿಲ್ಲ ಅಲ್ವಾ, ಜಸ್ಟ್ ಕ್ಯಾಂಡಲ್ಸ್ ಆದರೂ ಹಚ್ಚೋಣ, ಅದರಿಂದ ಒಂದು ಒಳ್ಳೆ ಫ್ರೇಗ್ರೆನ್ಸ್ ಬರುತ್ತೆ ಅನ್ನೋದ್ರಿಂದ ಈ ಒಂದು ಕ್ಯಾಂಡಲ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಅಬ್ಸರ್ವ್ ಮಾಡಿದರೆ ಹಬ್ಬದ ಬ್ಲಾಗಲ್ಲಿ ಕೂಡ ನಾನು ಶೇರ್ ಮಾಡಿದ್ದೆ. ಸೊ ಈ ಸರಿ ಹಬ್ಬಕ್ಕೆ ಎಲ್ಲೂ ಕೂಡ ಕ್ಯಾಂಡಲ್ಸ್ನ ಯೂಸ್ ಮಾಡಿರಲಿಲ್ಲ. ತಗೊಂಡು ಬಂದಿರುವಂಥ ಕ್ಯಾಂಡಲ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ಕೆಲವೊಂದು ಸರಿ ದೀಪ ಎಲ್ಲನೂ ಹಚ್ಚೋಕ್ಕಾಗಲ್ಲ ಅಲ್ವಾ, ಅಂಥ ಟೈಮಲ್ಲಿ ಈ ಒಂದು ಕ್ಯಾಂಡಲ್ಸ್ನ ಯೂಸ್ ಮಾಡ್ಬೋದು ಅನ್ನೋದ್ರಿಂದ ಸೈಡ್ಗೆ ಇಟ್ಟಿದ್ದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಕ್ಯಾಂಡಲ್ಸ್ನ ಹಚ್ಚಿದ್ದೀನಿ. ಇದರಿಂದ ಒಂದು ಒಳ್ಳೆ ಫ್ರೇಗ್ರೆನ್ಸ್ ಅನ್ನೋದು ಮೈಲ್ಡಾಗಿ ಬರ್ತಾ ಇರುತ್ತೆ. ಅಂದರೆ ನೀವು ಯಾವ ಫ್ರೇಗ್ರೆನ್ಸ್ ಇರುವಂಥ ಕ್ಯಾಂಡಲ್ಸ್ನ ತೊಗೊಂಡಿದ್ರೆ ಅದರ ಅರೋಮಾ ಅನ್ನೋದು ಬರ್ತಾ ಇರುತ್ತೆ, ಒಂದು ರೀತಿ ಕಾಮ್ ಆಗಿರುತ್ತೆ. ಫೈನಲಿ ಎಲ್ಲ ಕೆಲಸನೂ ಮುಗೀತು. ಈಗ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ನೈಟ್ ರೊಟೀನು. ಊಟ ಎಲ್ಲನೂ ಆದಮೇಲೆ ವೆಸಲ್ಸ್ ಎಲ್ಲ ಕೂಡ ನೀಟಾಗಿ ವಾಶ್ ಮಾಡಿದ್ದೀನಿ. ಇನ್ನು ಬಾಡಿ ಸ್ವಲ್ಪ ಆ್ಯಕ್ಟಿವ್ ಆಗಿ ವರ್ಕ್ ಆಗ್ತಾ ಇದ್ದಿದ್ದ ಕಾರಣ ಇನ್ನು ಉಳಿದಿರುವಂಥ ಕೆಲಸಗಳೆಲ್ಲ ಮಾಡ್ಕೊಳ್ಳೋಣ ಅನ್ನೋದ್ರಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ಈ ಒಂದು ವಿಂಟರಲ್ಲಿ ಬೆಳಗಿನ ಜಾವ ತುಂಬ ಲೇಸಿಯಾಗಿ ಫೀಲ್ ಆಗ್ತಿರ್ತೀವಿ. ಬಾಡಿ ಒಂದು ರೀತಿ ಆ್ಯಕ್ಟಿವ್ ಮೂಡ್ಗೆ ಬರಬೇಕು ಅಂದರೆ ಒಂದು 2 hours ಆದರೂ ಟೈಮ್ ಬೇಕಾಗುತ್ತೆ. ಆಗಲೇ ಹೇಳ್ದಂಗೆ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿದ್ರಿಂದ ಬಾಡಿ ತುಂಬ ಆ್ಯಕ್ಟಿವ್ ಆಗಿ ವರ್ಕ್ ಆಗ್ತಿತ್ತು. ಕೆಲವೊಂದು ರೀಫಿಲ್ ಎಲ್ಲನೂ ಮಾಡ್ಕೊಳ್ಬೇಕಾಗಿತ್ತು, ಲಿಕ್ವಿಡ್ಸ್ ಎಲ್ಲ, ಅದನ್ನೆಲ್ಲ ಕೂಡ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಿಮ್ಮಲ್ಲಿ ಕೆಲವೊಬ್ರು ಕೇಳ್ತಾ ಇದ್ದೀರಾ, ಪಾತ್ರೆ ತೊಳೆಯುವಂಥ ಲಿಕ್ವಿಡ್ನ ಮನೆಯಲ್ಲಿ ಯಾವ ಥರ ತಯಾರಿ ಮಾಡ್ಕೊಳ್ಬೋದು ತೋರಿಸಿ ಅಂತ. ಅದನ್ನೆಲ್ಲ ಕೂಡ ಕಮಿಂಗ್ ವಿಡಿಯೋಸಲ್ಲಿ ಶೇರ್ ಮಾಡ್ತೀನಿ. ನಿಮ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಇದ್ರ ಬಗ್ಗೆ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. ಸೊ ಅದ್ರ ಮುಖಾಂತರ ನಾನು ವಿಡಿಯೋನ ಶೂಟ್ ಮಾಡಬೇಕಾ ಬೇಡವಾ ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ತೀನಿ. ಫ್ರಿಜ್ಜಲ್ಲೂ ಕೂಡ ಅಲ್ಲಲ್ಲಿ ಈ ಥರ ಕಲೆಗಳನ್ನೋದು ಕಾಣಿಸ್ಕೊಳ್ತಾ ಇತ್ತು. ಫ್ರಿಜ್ನ ಕೂಡ ಒಂದ್ಸತಿ ವೈಪ್ ಮಾಡ್ಕೊಳ್ಳೋಣ ಅನ್ನೋದ್ರಿಂದ ಚೆಕ್ ಮಾಡ್ತಾ ಇದ್ದೀನಿ. ಸೊ ಏನೇನೆಲ್ಲ ಇದೆ ಫ್ರಿಜ್ಜಲ್ಲಿ, ಅದನ್ನಲ್ಲಿ ಯಾವ್ಯಾವ್ದು ಯೂಸ್ ಮಾಡ್ತಿದ್ದೀನಿ, ಯಾವ್ಯಾವ್ದು ಯೂಸ್ ಮಾಡಲ್ಲ ಅದನ್ನೆಲ್ಲ ಚೆಕ್ ಮಾಡ್ತಾ ಇದ್ದೀನಿ.
ಒನ್ಸ್ ಎಲ್ಲದನ್ನ ನೋಡಿದಾದ್ಮೇಲೆ ಈಗ ಸ್ವಿಚ್ನ ಆಫ್ ಮಾಡಿಬಿಟ್ಟು ಫ್ರಿಜ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಕುಕ್ಕರಲ್ಲಿ ನೀರನ್ನ ತೊಗೊಂಡಿದ್ದೀನಿ. ಅದರಲ್ಲೇ ಸ್ವಲ್ಪ ವಿಮ್ ಲಿಕ್ವಿಡ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಕುಕ್ಕರ್ ತೊಗೊಂಡಿರೋ ಕಾರಣ ಈಗ ತಾನೇ ಅದನ್ನು ವಾಶ್ ಮಾಡಿಟ್ಟಿದ್ದೆ, ಅದನ್ನೇ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಬೌಲ್ ಕೂಡ ತೊಗೊಳ್ಬೋದು. ಇದರಲ್ಲಿ ಅಡುಗೆ ಸೋಡಾ, ಸ್ವಲ್ಪ ವೆನಿಗರ್ನ ಹಾಕ್ಕೊಂಡಿದ್ದೀನಿ. ಇನ್ನು ಈ ಥರದ ವೈಪ್ಸ್ ಅಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯೂಶ್ವಲಿ ಈ ಟೈಮಲ್ಲಿ ಬಟ್ಟೆಗಳೆಲ್ಲ ಸರಿಯಾಗಿ ಒಣಗಲ್ಲ ಅಲ್ವಾ, ಇದಾದರೆ ತುಂಬ ತೆಳ್ಳಗಿರೋ ಕಾರಣ ಬೇಗನೆ ಡ್ರೈ ಆಗಿಬಿಡುತ್ತೆ. ಫ್ರೀಝರಲ್ಲಿ ಏನೇನು ಐಸ್ ಕ್ರೀಮ್ಸ್ ಎಲ್ಲ ಇದೆ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಕೆಲವೊಂದು ಸ್ಪೈಸ್ ಪೌಡರ್ಸ್ ಎಲ್ಲ ಕೂಡ ಇಲ್ಲಿ ಇಟ್ಕೊಂಡಿರ್ತೀನಿ. ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಒಂದು ಕಡೆಯಿಂದ ಕೂಡ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಕೆಲವೊಂದು ಸರಿ ಫ್ರಿಜ್ಜಲ್ಲಿ ಬ್ಯಾಡ್ ಸ್ಮೆಲ್ ಎಲ್ಲ ಬರ್ತಾ ಇರುತ್ತೆ. ಆ ಒಂದು ಬ್ಯಾಡ್ ಸ್ಮೆಲ್ ಬರ್ದಿರಾ ಅವಾಯ್ಡ್ ಆಗಬೇಕು ಅನ್ನೋದಾದರೆ ನಾನು ವಿಡಿಯೋದಲ್ಲಿ ಲಿಕ್ವಿಡ್ ಏನು ತೋರಿಸ್ದೆ, ಈ ಒಂದು ಲಿಕ್ವಿಡ್ನ ಯೂಸ್ ಮಾಡಿ ಕ್ಲೀನ್ ಮಾಡೋದಾದರೆ ಬ್ಯಾಡ್ ಸ್ಮೆಲ್ ಎಲ್ಲ ಕೂಡ ಅವಾಯ್ಡ್ ಆಗುತ್ತೆ. ಅಡುಗೆ ಸೋಡಾನ ಯೂಸ್ ಮಾಡಿರೋದ್ರಿಂದ ಬ್ಯಾಡ್ ಸ್ಮೆಲ್ ಎಲ್ಲ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ವೆನಿಗರ್ನ ಯೂಸ್ ಮಾಡಿರೋದ್ರಿಂದ ಒಂದು ರಿಫ್ರೆಶ್ಮೆಂಟ್ ಅನ್ನೋದು ಸಿಗುತ್ತೆ. ಫ್ರೀಝರ್ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಕೆಳಗಡೆ ಇರುವಂತಹ ಫ್ರಿಜ್ ಸೆಕ್ಷನ್ನ ಕೂಡ ಇದೇ ಥರ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಟ್ರೇಸಲ್ಲೆಲ್ಲ ಕೂಡ ಕೊಬ್ಬರಿ ಎಲ್ಲ ಇಟ್ಟಿದ್ದೆ, ಅದರಲ್ಲಿರುವಂಥ ಸಿಪ್ಪೆ ಎಲ್ಲ ಬಿದ್ದಿತ್ತು, ಅದನ್ನೆಲ್ಲ ಕೂಡ ನೀಟಾಗಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಬೇಕಾದ್ರೆ ಆದಷ್ಟು ಫ್ರಿಜ್ ಸ್ವಿಚ್ ಏನಿರುತ್ತೆ ಅದನ್ನು ಆಫ್ ಮಾಡೇ ಮಾಡ್ಕೊಳ್ಬೇಕು. ವಿಡಿಯೋದಲ್ಲಿ ನೀಟಾಗಿ ಕ್ಯಾಪ್ಚರ್ ಆಗಲಿ ಅನ್ನೋದ್ರಿಂದ ಲಾಸ್ಟ್ ಮೊಮೆಂಟಲ್ಲಿ ನಾನಿಲ್ಲಿ ಸ್ವಿಚ್ನ ಆನ್ ಮಾಡಿದ್ದೀನಿ. ಇನ್ನು ಅವತ್ತಿನ ದಿನವೇ ನೆಕ್ಸ್ಟ್ ಡೇ ತಲೆ ಕೂದಲಿಗೆ ಕಂಡೀಷ್ನರ್ನ ಅಪ್ಲೈ ಮಾಡೋದಕ್ಕೋಸ್ಕರ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಂಡಿದ್ದೆ. ಇದನ್ನು ಮನೆಯಲ್ಲೇ ತಯಾರಿ ಮಾಡಿರೋ ಅಂಥದ್ದು. ಇದಕ್ಕೆ ಸಂಬಂಧಪಟ್ಟಿರುವಂಥ ಡೀಟೇಲ್ ವೀಡಿಯೋನ ಕಮಿಂಗ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಇನ್ನು ಮಿಲ್ಲೆಟ್ಸ್ ಇಡ್ಲಿ ದೋಸೆ ಬ್ಯಾಟರ್ ಅಂದರೆ 3-in-1 ಬ್ಯಾಟರ್ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಅದನ್ನೆಲ್ಲ ಕೂಡ ಇದೇ ವಿಡಿಯೋದಲ್ಲೇ ಆ್ಯಡ್ ಮಾಡ್ತಾ ಹೋದರೆ ವಿಡಿಯೋ ಪೂರ್ತಿ ಲೆಂತಿ ಆಗಿಬಿಡುತ್ತೆ. ಇನ್ನು ಆಲ್ಮೋಸ್ಟ್ ಮಲಗುವಂಥ ಟೈಮು. ಮೊದಲಿಗೆ ಈ ಒಂದು ಲೈಟ್ಸ್ನೆಲ್ಲ ಕೂಡ ಆಫ್ ಮಾಡೋಣ ಅನ್ನೋದ್ರಿಂದ ಟೆರೇಸ್ಗೆ ಬಂದಿದ್ದೀನಿ. ಟೆರೇಸ್ಗೆ ಬಂದ್ವಿ ಅಂದರೆ ಮಕ್ಕಳು ಸ್ಟ್ರಾಬೆರಿ ಮತ್ತು ಈ ಥರ ಕಾಶಿಕಾಯಿನ ಹುಡ್ಕೋದ್ರಲ್ಲಿ ಬ್ಯುಸಿ ಆಗಿಬಿಡ್ತಾರೆ. ಆಗಲೇ ಹೇಳ್ದಂಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಪವರ್ ಇರಲಿಲ್ಲ. ಸೊ ಈಗ ಪವರ್ ಬಂದಿದೆ. ಬೆಳಗ್ಗೆ ಅಷ್ಟರಲ್ಲಿ ಬಟ್ಟೆ ವಾಶ್ ಆಗೋ ಥರ ಡಿಲೇ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಂಟ್ರೆಸ್ಟಿಂಗ್ ಆಗಿದೆ ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.